ಗುಡ್ ಮಾರ್ನಿಂಗ್. ಓಂ ಶಾಂತಿ. ಲೈಫ್ ಸ್ಕಿಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸೊ ಮಂಡೇ, ಫ್ರೆಶ್ ಇದೀವಿ ಇವತ್ತು ನಾವು ನೀವೆಲ್ಲ ಅಂದ್ಕೊಂಡಿದ್ದೀನಿ. ಸೊ ಮಂಡೇ ದಿವಸ ಇವತ್ತು ನಮ್ಗೆಲ್ಲರಿಗೂ ಮೋಟಿವೇಶನ್ ಬೇಕಾ ಅಥವಾ ಡೈರೆಕ್ಷನ್ ಬೇಕಾ ಅನ್ನೋದ್ರ ಬಗ್ಗೆ ಶನಿವಾರ ದಿವಸ ಡಿಸ್ಕಸ್ ಮಾಡ್ತಾ ಇದ್ವಿ. ಮೋಟಿವೇಶನ್ ಕೆಲವೊಂದ್ಸರಿ ಮೂಡ್ ಇಲ್ಲ ಅಂದ್ರೆ ನಿಂತು ಹೋಗ್ತೀವಿ, ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ಕೊಂಡ್ಬಿಡ್ತೀವಿ. ಆದ್ರೆ ಡೈರೆಕ್ಷನ್ ಹಂಗಲ್ಲ. ಇದರಲ್ಲಿ ಒಂದು ಪ್ಲಾನಿಂಗ್ ಇರುತ್ತೆ, ಒಂದು ಆಕ್ಷನ್ ಇರುತ್ತೆ. ಅದಕ್ಕೆ ಡೈರೆಕ್ಷನ್ ಅಂತ ಕರಿತೀವಿ ಮಾತು. ಸೊ ಮೋಟಿವೇಶನ್ಗಿಂತ ಡೈರೆಕ್ಷನ್ ಬಹಳ ಮುಖ್ಯ. ಸೊ ಡೈರೆಕ್ಷನ್ ಇದ್ದ ಮನುಷ್ಯ ಸಕ್ಸಸ್ ಆಗ್ತೀವಿ ಮಾತು. ಡೈರೆಕ್ಷನ್ ಇದ್ದ ಮನುಷ್ಯ ಮೋಟಿವೇಶನ್ ಮೇಲೆ ಕೆಲವು ಸ್ವಲ್ಪ ಹೋಗ್ತೀವಿ, ಆಮೇಲೆ ನಿಂತು ಹೋಗ್ತೀವಿ, ಹಾಲ್ಟ್ ಆಗುತ್ತೆ, ಸಮಸ್ಯೆ ಆಗುತ್ತೆ. ಸೊ ಹಂಗಾರೆ ಇವಾಗ ನಾವು ನೋಡೋದಾದ್ರೆ ಡೈರೆಕ್ಷನ್ ಇಲ್ಲಪ್ಪ ಅಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಮ್ಗೆ ಕನ್ಫ್ಯೂಷನ್ ಇರ್ತದೆ. ಬೆಳಗ್ಗೆ ಆದ್ರೆಗಿನ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಮೈಂಡ್ ಕ್ಲಾರಿಟಿ ಇರೋದಿಲ್ಲ. ಆಮೇಲೆ ಸೆಕೆಂಡ್ ಥಿಂಗ್, ಮೈಂಡ್ ಬ್ಯುಸಿ ಆಗ್ಬಿಡುತ್ತೆ. ಯಾವ ವರ್ಕ್ ಫಸ್ಟ್ ಮಾಡಬೇಕು, ಯಾವ ವರ್ಕ್ ಲಾಸ್ಟ್ ಮಾಡಬೇಕು, ಇದರಿಂದ ಏನ್ ಬೆನಿಫಿಟ್ ಇದೆ ಅದೆಲ್ಲ ಇರಲ್ಲ. ಮೊದಲು ಡೈರೆಕ್ಷನ್ ಇಲ್ಲ ನೋಡ್ರಿ, ಹಂಗಾಗ್ಬಿಟ್ಟು ಆಮೇಲೆ ಈಸಿ ಡಿಸ್ಟ್ರಾಕ್ಟ್ ಆಗ್ತಾ ಇರುತ್ತೆ ಮೈಂಡ್ ಎವ್ರಿ ಟೈಮ್ ನನಗೆ ಅದನ್ನು. ಸೊ ಇದು ಬಹಳ ಇಂಪಾರ್ಟೆಂಟು. ಮೋಟಿವೇಶನ್ ಬರುತ್ತೆ ಮತ್ತೆ ಹೋಗುತ್ತೆ. ಸ್ವಲ್ಪ ತಂದ್ರೆ ನಾನು ಮೋಟಿವೇಶನ್ ಕೇಳಿದ್ದೇನಾಗುತ್ತೆ, ನಿಂತು ಹೋಗ್ಬಿಟ್ಟಿರ್ತತೆ. ಸೊ ಇದನ್ನೆಲ್ಲ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ ನಮ್ಮ ಮಾತು. ಡೈರೆಕ್ಷನ್ಸ್ ಇಲ್ಲ ನಮ್ಗೆ. ಅದೇ ಹೇಳಿದ್ವಲ್ಲ ಆಗಲೇ, ಡೈರೆಕ್ಷನ್ಸ್ ಅಂದ್ರೆ ಒಂದು ಫೋಕಸಿಂಗ್ ಮಾಡ್ತೀವಿ, ಕ್ಲಾರಿಟಿ ಇರ್ತೈತೆ, ಆಮೇಲೆ ನಿರ್ದೇಶನ ಇರ್ತೈತೆ, ಹೀಗೆ ಮಾಡಬೇಕು, ಇದನ್ನ ಇಷ್ಟೊತ್ತಿಗೆ ಮಾಡ್ಕೋಬೇಕು ಅನ್ನೋದು ಒಂದು ಸ್ಪಷ್ಟತೆ ಇದ್ದಾಗ ಏನಾಗುತ್ತೆ, ಡೈರೆಕ್ಷನ್ ಪ್ರಕಾರ ಹೋಗ್ತೀವಿ ಮಾತು. ಸೊ ಡೈರೆಕ್ಷನ್ ಇದ್ದ ಮನುಷ್ಯ ಹೆಂಗಿರ್ತೀವಿ ಅಂದ್ರೆ ಬೆಳಗ್ಗೆ ಕ್ಲಿಯರ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡಬೇಕು, ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಸ್ಪಷ್ಟತೆ ಇರುತ್ತೆ ಮಾತು. ಆಮೇಲೆ ಮೈಂಡ್ ನಿಧಾನ ಇರ್ತೈತೆ, ಯಾಕಂದ್ರೆ ಆಲ್ರೆಡಿ ಡೈರೆಕ್ಷನ್ ಸಿಕ್ಕಾಗೋಗಿದೆ. ನಾನು ಇಂಥಲ್ಲಿ ಹೋಗ್ಬೇಕು, ಇಷ್ಟು ಗಂಟೆ ಇಷ್ಟು ಮೀಟ್ ಮಾಡಬೇಕು, ಇಂಥರ ಹತ್ರ ಇಷ್ಟು ಗಂಟೆ ಲಂಚ್ಗೆ ಹೋಗ್ಬೇಕು, ಈ ತರ ಟು ಡು ಅಂತ ಏನು ಕರಿತೀವಲ್ಲ, ನಾವೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಲಿಸ್ಟ್ ಬರ್ಕೊಂಡಿರ್ತೀಗಿನ ಅದನ್ನ ನಾವು ಹೇಳ್ಬೋದು ಡೈರೆಕ್ಷನ್ಸ್ ಅಂತ ಹೇಳ್ಬಿಟ್ಟು. ಪ್ರತಿದಿನಲ್ಲೂ ಬರ್ಕೋಬೇಕಂತೆ. ನಾನು ಏನೇನು ಹೋಗ್ಬೇಕು, ಏನ್ ಮಾಡ್ಬೇಕು, ಬಿಫೋರ್ ಲೀವಿಂಗ್ ಯುವರ್ ಆಫೀಸ್ ಆರ್ ಮನೆ ಏನಾದ್ರು ಬಿಡ್ಬೇಕಾದ್ರೆ ಇವತ್ತಿನ ದಿವಸ ನಾನು ಏನ್ ಕಾರ್ಯಕ್ರಮ ಅಂತ ಬರ್ಕೊಂಡ್ರೆ ಖಂಡಿತವಾಗಿರುತ್ತೆ ಮಾತು. ಆಮೇಲೆ ಆಕ್ಷನ್ ಕನ್ಸಿಸ್ಟೆಂಟ್ ಆಗಿ ತಗೊಳ್ತೀವಿ, ನಿರಂತರವಾಗಿ ನಾನು ಅಭ್ಯಾಸಗಳು ಮಾಡ್ತಾ ತಗೊಳ್ತಾ ಹೋಗ್ತೀನಿ ಆ ಮಾತು. ಸೊ ಯಾವ ಮನುಷ್ಯ ಕನ್ಸಿಸ್ಟೆನ್ಸಿಯಾಗಿ ಅಭ್ಯಾಸಗಳನ್ನ ಪ್ರಾಕ್ಟೀಸ್ ಮಾಡ್ತಾನೆ, ಸಕ್ಸಸ್ ಅನ್ನೋದು ಈಸಿ ಅವ್ರಿಗೆ, ಟಫ್ ಅನ್ಸಲ್ಲ. ಆಮೇಲೆ ಸ್ಟ್ರೆಸ್ ತುಂಬಾನೇ ಕಡಿಮೆ ಇರುತ್ತೆ. ಯಾಕಂದ್ರೆ ಒಂದ್ ದಿನದ್ದೆಲ್ಲ ಬರ್ಕೊಂಡಾಗಿತ್ತು, ಒಂದ್ಸರಿ ವಿಶ್ಲೇಷಣೆ ಮಾಡಿದ್ದಾಗಿ ಹೋಗಿದೆ, ನಾನು ಬೆಳಗ್ಗೆ ತಗೊಂಡು ಹೋಗ್ತಾ ಇದ್ದೀನಿ ಮತ್ತೆ ಏನೇನು ಮಾಡ್ಬೇಕು ಏನಿಲ್ಲ ಅಂತ ಹೇಳ್ಬಿಟ್ಟು. ಸೊ ಅವಾಗ ಏನು ನಮಗೆ ಟೆನ್ಷನ್ ಅನ್ಸಲ್ಲ. ಆಮೇಲೆ ನನ್ನ ಪ್ರೋಗ್ರೆಸ್ ನನ್ನ ಕಣ್ಣಿಗೆ ಕಾಣ್ತಾ ಹೋಗುತ್ತೆ, ಪ್ರತಿ ಮೂಮೆಂಟ್ ಕಾಣ್ತಾ ಹೋಗುತ್ತೆ. ಸೊ ಹಂಗಾಗ್ಬಿಟ್ಟು ಡೈರೆಕ್ಷನ್ಸ್ ಅನ್ನೋದು ಬಹಳ ಮುಖ್ಯ. ಆಮೇಲೆ ಕಾನ್ಫಿಡೆನ್ಸ್ ವಿತೌಟ್ ಹೈಪ್, ಏನು ಮುಚ್ಚಿಡ್ದೇ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ ನಮ್ಮ ಮಾತು. ಸೊ ಅದರಿಂದ ಇದನ್ನ ಕಂಪಲ್ಸರಿ ಆಗಿ ಮಾಡೋದು ಬಹಳ ಇಂಪಾರ್ಟೆಂಟು. ಸೊ ಇದಕ್ಕೆ ಹೆಂಗೆ ನಾನು ಮಾಡ್ಕೋಬೇಕಪ್ಪ ಅಂದ್ರೆ, ಫಸ್ಟ್ ಟು ಡು ಲಿಸ್ಟ್ ಒಂದು ರೆಡಿ ಮಾಡ್ಕೊಳ್ಬೇಕು. ಆಮೇಲೆ ಏನು ಅವಾಯ್ಡ್ ಮಾಡ್ಕೋಬೇಕು ನೋಡ್ಕೋಬೇಕು. ಪ್ಲಸ್ ವಾಟ್ ಮ್ಯಾಟರ್ಸ್ ನಾವು, ನನಗೆ ಏನು ಬೇಕು ಅಲ್ವಾ, ಒಂದು ಕ್ಲಿಯರಿಟಿ ಆಗಿರ್ತಕ್ಕಂಥ ನೀವು ಇದನ್ನ ಮಾಡ್ಕೊಂಡ್ರೆ ಖಂಡಿತವಾಗಿ ನಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ ನಮ್ಮ ಮಾತು. ಸೊ ಡೈರೆಕ್ಷನ್ ಅಂದ್ರೆ ಕ್ಲಾರಿಟಿ ಇರ್ತೈತೆ, ಡೈರೆಕ್ಷನ್ ಇರ್ತೈತೆ, ಆಕ್ಷನ್ ಇರ್ತೈತೆ, ರಿಸಲ್ಟ್ ಇರುತ್ತೆ ನಮ್ಮದು. ಇದನ್ನ ನಾವು ಡೈರೆಕ್ಷನ್ ಅಂತ ಕರಿತೀವಿ ನಮ್ಮದು. ಕ್ಲಾರಿಟಿ ಇದ್ರೆ ಮಾತ್ರ ನಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಇವತ್ತು ಏನ್ ಮಾಡೋಣ ಹಾಗಾದ್ರೆ, ಒಂದು ಇಂಪಾರ್ಟೆಂಟ್ ಟಾಸ್ಕ್ನ ಇಟ್ಕೊಳ್ಳಿ, ಅದ್ರ ಮೇಲೆ ವರ್ಕ್ ಮಾಡಕ್ ಟ್ರೈ ಮಾಡಿ. ಆಮೇಲೆ ಯಾವ್ದನ್ನ ಮರಿಬೇಕು, ಯಾವ್ದನ್ನ ಮಾಡ್ಬೇಕು ಇಂಪಾರ್ಟೆಂಟ್. ಆಮೇಲೆ ಸ್ಮಾಲ್ ಆಕ್ಷನ್ಸ್ ತಗೊಂಡ್ರೆ ರಿಸಲ್ಟ್ ದೊಡ್ಡದಾಗಿ ಬರುತ್ತೆ. ಸೊ ಇದು ಬಹಳ ಮುಖ್ಯ. ಪ್ರತಿದಿನಾಲು ಒಂದೊಂದು ಅಚೀವ್ ಮಾಡಿದಾಗ ಖುಷಿ ತಗೋಬೇಕು, ಇಲ್ಲ ಅದಕ್ಕೆ ಏನಾದ್ರು ರಿವಾರ್ಡ್ಸ್ ತಗೋಬೇಕಂತಾನೆ ಹೇಳ್ತಾರೆ. ಸೊ ಹಾಗಾಗ್ಬಿಟ್ಟು ಇದನ್ನ ಚಾಚು ತಪ್ಪದೆ ಮಾಡಿದ್ರೆ ತುಂಬಾ ಚೆನ್ನಾಗಿ ಆಗುತ್ತೆ. ಸೊ ಇವತ್ತಿಂದ ಕಂಪಲ್ಸರಿಯಾಗಿ ಒಂದೊಂದು ಆಕ್ಷನ್ ತಗೊಳ್ರಿ, ಟು ಡು ಲೀಸ್ಟ್ ಬರ್ಕೊಂಬೋಣ, ಆಕ್ಷನ್ ತಗೊಂಡ್ಮೇಲೆ ಡೈರೆಕ್ಷನ್ ಪ್ರಕಾರ ಮೂವ್ಮೆಂಟ್ ಮಾಡೋಣ. ಸೊ ನನಗನ್ಸಿದ ಮಟ್ಟಿಗೆ ಮೆಡಿಟೇಷನ್ಗಿಂತ ಆಕ್ಷನ್ ತಗೊಳ್ಳೋದು ಬಹಳ ಮುಖ್ಯ. ಸೊ ಪ್ರತಿಯೊಬ್ಬರು ಆಕ್ಷನ್ ತಗೊಂಡು ಮುಂದುವರೆಯೋಣ. ಥ್ಯಾಂಕ್ ಯು. ಓಂ ಶಾಂತಿ.